ಕೋಡಿಕಣ್ಣೂರು ಡೇರಿಗೆ 1 ರಿಂದ 14 ಸಾವಿರ ನಿವ್ವಳ ಲಾಭ. ಸುರೇಶ್ ಬಾಬು. ಕೋಲಾರ ತಾಲೂಕಿನ ಕೋಡಿಕಣ್ಣೂರು ಡೇರಿಗೆ 1 ರಿಂದ 14 ಸಾವಿರ ರೂಪಾಯಿ ನಿವ್ವಳ ಲಾಭ ದೊರೆತಾ ಇದ್ದು, ಸಂಘದ ವತಿಯಿಂದ ರೈತರಿಗೆ, ಅದರಲ್ಲೂ ವಿಶೇಷವಾಗಿ ರೈತ ಮಹಿಳೆಯರಿಗೆ ಅನುಕೂಲವಾಗುವಂತ ಹಲವಾರು ಯೋಜನೆಗಳನ್ನು ರೂಪಿಸಲಾಗಿದೆ ಅಂತ ಅಧ್ಯಕ್ಷ ಎಂ. ಸುರೇಶ್ ಬಾಬು ಹೇಳಿದರು. ಹಾಲು ಡೇರಿ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಹೈನುಗಾರಿಕೆ ಮತ್ತು ರೈತ ಮಹಿಳೆಯರಿಗೆ ಡೈರಿ ಕಡೆಯಿಂದ ಅನುಕೂಲ ಮಾಡಿಕೊಡಲಾಗುವುದು ಅಂತ ತಿಳಿಸಿದರು. ಲಾಭಾಂಶದಲ್ಲಿ ಸಂಘದ ಉತ್ಪಾದಕರ ಬೋನಸ್ ಹಂಚಿಕೆ ಮಾಡಲಾಗಿದ್ದು, ಅಂತೆಯೇ ಸಿಬ್ಬಂದಿಗೂ ಕೂಡ 21,564 ರೂಪಾಯಿ ಬೋನಸ್ ನೀಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತದೆ. ಉತ್ಪಾದಕರು ಗುಣಮಟ್ಟದ ಹಾಲನ್ನು ಸಂಘಕ್ಕೆ ಸರಬರಾಜು ಮಾಡುವ ಮೂಲಕ ಸಹಕಾರ ಸಂಘವನ್ನು ಉಳಿಸುವ ಜೊತೆಗೆ ತಾವು ಕೂಡ ಆರ್ಥಿಕವಾಗಿ ಮುನ್ನಡೆ ಸಾಧಿಸಬೇಕು ಅಂತ ಅಧ್ಯಕ್ಷರಾದಂಥ ಎಂ. ಸುರೇಶ್ ಬಾಬು ಅವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಂಘದ ವತಿಯಿಂದ ನಿರ್ದೇಶಕರುಗಳಿಗೆ, ವ್ಯವಸ್ಥಾಪಕರಿಗೆ, ಡೈರಿ ಸಿಬ್ಬಂದಿಗೆ ಮತ್ತು ಸದಸ್ಯರಿಗೆ ಹಾಗೂ ಮಾಜಿ ಅಧ್ಯಕ್ಷರುಗಳಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದಂಥ ಎಂ. ವೆಂಕಟೇಶಪ್ಪ, ನಿರ್ದೇಶಕರುಗಳಾದ ನಾರಾಯಣಸ್ವಾಮಿ, ಆಂಜನೇಯ ರೆಡ್ಡಿ, ಮಂಜುನಾಥ ಚಲಪತಿ ಮತ್ತು ರವಿಕುಮಾರ್, ಕೃಷ್ಣಮೂರ್ತಿ, ರಾಮಕ್ಕ, ಸುನೀತಾ ಮತ್ತು ಸದಸ್ಯರು ಹಾಜರಿದ್ದರು. ವೆಚ್ಚಗಳನ್ನು ಭರಿಸಿ ನಾವು ಡೆವಲಪ್ಮೆಂಟ್ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಮಿಲ್ಕ್ ಮಿಷನ್ ರೆಡಿ ಮಾಡಿಸಿ ರೈತರಿಗೆ ಇನ್ನೂ ಒಂದಷ್ಟು ಮಿಲ್ಕ್ ಮಿಷನ್ ಒಂದು ಮ್ಯಾಟು ಈ ತರ ಎಲ್ಲ ಇದು ಮಾಡಬೇಕು ಅಂತ ಇವತ್ತು ಸಭೆಯಲ್ಲಿ ನಾವು ಒಂದು ತೀರ್ಮಾನ ಮಾಡಿ ಇನ್ನೂ ಮುಂದಿನ ಹಂತಕ್ಕೆ ಎತ್ಕೊಂಡು ಹೋಗ್ಬೇಕು ಅಂತ ಹೇಳಿಬಿಟ್ಟು ಎಲ್ಲ ಸಭೆಯಲ್ಲಿ ತೀರ್ಮಾನ ಮಾಡಿದ್ವಿ. ಈ ವರ್ಷ ನಿವ್ವಳ ಲಾಭ ಎಷ್ಟು? ನಿವ್ವಳ ಲಾಭ ಬಂದು 1,21,000 ಚಿಲ್ಲರೆ ಲಾಭ ಇದೆ. ಎಲ್ಲ ಸಂಬಳ ಎಲ್ಲ ಹೋಗಿ 1 ಲಕ್ಷ ಚಿಲ್ಲರೆ ಲಾಭ ಇದೆ. ಇದರಲ್ಲಿ ರೈತರಿಗೆ ಮ್ಯಾಟು, ಈ ಹಸುದು ಕಾರ್ಡು ಏನೋ ಮಿಷಿನ್ ಏನೋ ಫಿಟ್ ಮಾಡ್ಬೇಕಂತೆಲ್ಲ ಹೇಳಿದ್ದಾರೆ. ಅದನ್ನೆಲ್ಲ ರೆಡಿ ಮಾಡ್ಬೇಕಂತ ಮಾತಾಡಿ ಎಲ್ಲ ಮೀಟಿಂಗ್ ಪಾಸ್ ಮಾಡಿ ಇದು ಮಾಡಿದ್ವಿ. ಏನು ಕೊಡ್ತಾ ಇದೆ ಡೈರಿ? ಏನೇನು ಮ್ಯಾಟ್ ಅಂತ ಕೇಳಿದ್ದಾರೆ, ಮ್ಯಾಟ್ ಕೊಡ್ಬೇಕಂತ ಕೇಳಿದ್ದಾರೆ ರೈತರು. ಅಷ್ಟು ಬಿಟ್ರೆ ಹಾಲು ಹಾಕುವಂತ ರೈತರು ಯಾವ ರೀತಿ ತಮಗೆ ಸಹಕಾರ ತೋರ್ತಾ ಇದ್ದಾರೆ? ಎಲ್ಲ ಚೆನ್ನಾಗಿ ಸಹಕಾರ ಮಾಡ್ತಾ ಇದ್ದಾರೆ. ಎಲ್ಲಾರು ಎಲ್ಲ ಹಾಲು ಹಾಕೋರು ಸಂಘದವರೆಲ್ಲ ಎಲ್ಲ ನಾವೇನು ಹೇಳ್ತಿರೋ ಡಿಗ್ರಿ ಗೊತ್ತಾಗಂದ್ರೆ ಅವ್ರು ಕರೆಕ್ಟಾಗಿ ಅವ್ರು ಡಿಗ್ರಿ ಮಾಡ್ಕೊಂಡು ಆಗ್ತಾ ಇದ್ದಾರೆ. ಅವ್ರು ಕೊಡುವ ಸಹಕಾರದಿಂದ ಸಂಘ ಬೆಳೀತಾ ಇದೆ. ಯಾರಿಗೇನು ನಾವೇ ಅವ್ರಿಗೇನು ಇದು ಮಾಡಿದ್ರೆ ಅವರು ನಮಗೇನು ಯಾವುದು ಥರ ಅಲರ್ಟ್ ಇದ್ರೆ ಆರಾಮಾಗಿ ಸಂಘ ಚೆನ್ನಾಗಿ ನಡೀತಾ ಇದೆ. ಆದರೂ ಹರೀಶ್ ಅವ್ರು ಬಂದಿದ್ರೆ ಅವರಿಂದ ನಾವು ಈ ಕಡೆ ಹಿಂದ್ಗಡೆಗೆ ಮಿಷಿನ್ ಬೇಕು ಅಂತ ಹೇಳಿದ್ದೀರಿ. ಅವರು ಹಾಕ್ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರು ಶೆಡ್ ಹಾಕಿ ನಾವು ಮಿಷಿನ್ ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟು ಹೋಗಿದೆ. ಇಲ್ಲ ಈಗ ನಮ್ಗೆ ಕೊಟ್ಟಿದ್ದಾರೆ ಮಿಷಿನ್. 2-3 ದಿವಸದಲ್ಲಿ ಹಾಕಿ ಸ್ಟಾರ್ಟ್ ಮಾಡೋಕಂತ ಹೇಳಿ